ಈಗ ಸದ್ಯ ಅರ್ಜೆಂಟಿಗೆ ಬಗನ ಇವ್ರ ಲೈನ್ ಕಂಬ ಕಿತ್ತಾಕಲ್ಲ ಅಂದ್ರೆ ಇಲ್ಲಿ ಜಂಪ್ ತೆಗಿಸಕ್ಕೆ ಹೇಳ್ರಿ. ಈ ಲೈನ್ ಇದನ್ನ ಮಾತ್ರ ಅರ್ಜೆಂಟ್ ಇವತ್ತು ಎಷ್ಟೊತ್ತಿದ್ರು ತೆಗಿಸ್ಬೇಕು. ನಾನು ಅವ್ರಿಗೆ ಜೈ ಸಾಬ್ರಿಗೆ ಫೋನ್ ಹಚ್ಚಿದ್ದೆ, ಅವರು ಫೋನ್ ಬೇರೆದಕ್ಕೆ ಕೊಡಕತ್ತಾರ, ಮಾತಾಡ್ಬಾರ್ದು. ಇವರು ಪಿ ಡಿ ಅವರು ಮಾತಾಡ್ಯಾರ ನಮ್ಮ ಜೋಡಿ. ಆಯ್ತು ರೀ, ನಮ್ಮ ಗಮನಕ್ಕೆ ಬಂದಷ್ಟು ನಾವು ಮಾಡಿದ್ವಿ ಅಂತ. ನಾಳೆ ಏನಾರ ಒನಿಗಾದ್ರೆ ನೀವು ಎಲ್ಲರೂ ಪಂಚಾಯತಿಯವರು ಅಷ್ಟು ಅದಕ್ಕೆ ಏನಾಗ್ತೀರಿ ಅಂದ್ರೆ ಕಾರಣರು ಆಗ್ತೀರಿ. ಅಷ್ಟು ಸಣ್ಣರಾಗಲಿ ದೊಡ್ಡರಾಗಲಿ ಯಾವ ಪಿ ಡಿ ಆಗಲಿ ಯಾರೇ ಆಗಲಿ ಅದಕ್ಕೆ ನೀವು ಆಗ್ತದೆ. ಯಾಕಂದ್ರೆ ನಿಮ್ಮ ಗಮನಕ್ಕೆ ಇಟ್ಟ ಮೇಲೆ ಅದನ್ನು ತೆಗೆದಿಲ್ಲ ಅಂದರೆ ಅದು ನಿಮ್ಮ ಬೇಜವಾಬ್ದಾರಿ ಕೆಲಸ ಅಂತ ಅರ್ಥ ಆಗಿಬಿಡ್ತದೆ. ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಸಾರ್ವಜನಿಕರು ಬಡವರು ಬಂದು ಅಂತ ಕಣ್ಣು ತೆಗೆದು ನೋಡಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಳ್ಬೋದು. ಲೆಟರ್ ಕೊಟ್ಟು ಮೇಲೆ ಬಂದು ತೆಗೆದುಬಿಟ್ರೆ ಆಯ್ತು, ನೀವು ಕರೆ ಅವಶ್ಯಕತೆ ಇದ್ದಲ್ರಿ. ಅಲ್ಲ, ತಮ್ಮ ಕೆಲಸ ತಾವು ಮಾಡಿದ್ರೆ ನಾವೇ ಕೊಡ್ಬೇಕು. ನಿಮ್ಮ ಪಿ ಡಿ ಒ ಬೇಜವಾಬ್ದಾರಿಲಿಂದ KB ಲೈನ್ಮನ್ ಬೇಜವಾಬ್ದಾರಿಲಿಂದ ಲೆಟ್ರ್ ಕೊಟ್ಟಿದ್ರೆ 1.5-2 ತಿಂಗಳು ಲೆಟ್ರ್ ಕೊಟ್ಟಿದ್ದು 2 ತಿಂಗಳು ಆಗೋತಿ. ಈಗ ಕೊಟ್ಟ ಮೇಲೇನು ಇದು ಕ್ರಮ ತೊಗೊಂಡಿಲ್ಲ ಅಂದರೆ ಈ ಲೈನ್ ಮೇಲೆ ಕೆಳಗಡೆ ಮಕ್ಕೋಬೇಡ್ರಿ, ಗಾಡಿ ಬಿಡ್ಬೇಡ್ರಿ, ಇಲ್ಲಿ ನೀವು ಮತ್ತೆ ಏನಾರು ಆದ್ರೆ ನಮ್ಗೆ ಸಮಸ್ಯೆ ಇಲ್ಲ ಹಂಗೆ ಹಿಂಗಂದ್ರೆ ಅವ್ರ ಜಾಗದಾಗ ಮಕ್ಕಬೇಕಾ, ಎಲ್ಲಿ ಹೋಗಿ ಮಕ್ಕಬೇಕು? ಅವರು ಈ ಪಂಚಾಯತಿಗೆ ಹೋಗಿ ಮಕ್ಕಬೇಕಾ? ಈಗ ಮನೆಯವ್ರು ಎಲ್ಲರೂ ಹೋಗಿ ಆಮೇಲೆ ಕಿತ್ತಾಕ್ರಂದ್ರೆ ಇವ್ರು ಆಕ್ಷನ್ ಇಲ್ರಿ ವೈಯಕ್ತಿಕವಾಗಿ. ಸರ ನೀವು ಬಿಲ್ ಕಲೆಕ್ಟರ್ ಅಂದ್ರೆ ಏನಾಗಿತ್ತು ಅಂದ್ರೆ ಇವರ ಸ್ವಂತ ಆಕ್ಷನ್ ಇಲ್ಲ, ಅದನ್ನ ತಾವೇ ಸರ್ಕಾರದವ್ರ ಲೈನ್ ಹಾಕಿ ಕೊಟ್ಟಿದ್ದಲ್ಲ. ಅವರು ಎಲ್ಲರೂ ಬೆಳಕಿನಾಗಿರ್ಲಿ ಚಂದಾಗಿರ್ಲಿ ಅಂತ ಹಾಕಿ ಕೊಟ್ಟಾರ, ಅದಕ್ಕೂ ಒಪ್ಪಿಗೆಂತೀನಿ ನಾನು. ಆದ್ರೆ ಈಗ ನಡೋ ಮನೆಯಲ್ಲಿ ಆಗೈತಲ್ಲ, ನಿಮ್ಗೆ ಗೊತ್ತಾಗತ್ತಲ್ಲ, ಕಾಣತ್ತಲ್ರಿ ಪ್ರಾಬ್ಲಮ್ ಐತೆ ಅಂದ್ಮೇಲೆ ತೆಗೆದಾಕ್ಬೇಕಿಲ್ಲ. ಈ ಎಲ್ಲ ಅಧಿಕಾರಿಗಳು ಯಾರು ಆಳುಗಳು? ನಮ್ಮ ಆಳುಗಳು. ಅವ್ರು ನಾ ಹೇಳ್ದಂಗೆ ಕೇಳಬೇಕು. ಅವ್ರು ಹೇಳ್ದಂಗೆ ಕೇಳ್ದಲ್ಲ. ಪ್ರಾಬ್ಲಮ್ ನಿಮ್ಮ ಗಮನಕ್ಕೆ ಇಟ್ಟ ಮೇಲೆ ಅದನ್ನ ಯಾಕೆ ತೆಗೆದಿಲ್ಲ? ನಾಳೆ ಏನಕ್ಕೇನಾರ ಸತ್ರಪ್ಪ, ಅದಕ್ಕೆ ಯಾರು ಹೊಣೆಗಾರು? 25-30 ಲಕ್ಷ ಅವ್ರಿಗೆ ಪರಿಹಾರ ಕೊಡ್ಬೇಕು. ಯಾರಪ್ಪನ ದುಡ್ಡು ಅದು? ಸರ್ಕಾರ ದುಡ್ಡು ಹೌದಲ್ಲ, ನಮ್ದು ಹೌದಲ್ಲ? ಮತ್ತೆ ಜನ್ಮ ಬರ್ತಾ ಬಗ ನಾವು ಒಂದೇಳಿ ಪರಿಹಾರ ಹೋಗಲಿ, ಜನ್ಮ ಬರ್ತಾ ಇವ್ರ ಮೇಲೆ ಲೈನ್ ವ್ಯವಸ್ಥೆ ಬಿದ್ದರೆ ಜನ್ಮ ಕೊಡ್ತೀವಿ ನಾವು, ಕೊಡೋಕ್ಕಾಗತ್ತಾ? ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು ರೀ. ಪಂಚಾಯತಿ ಒಳಗಿರೋದು ಪಿ ಡಿ ಒಗಳು ಅದು ಕರ್ತವ್ಯ, KB ಲೈನ್ಮನ್ ಜೈಗಿಗಳು ಅವ್ರದ್ದು ಕರ್ತವ್ಯ. ಇನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗಂತ ಹೇಳಿ ನಾನು ಹೇಳಿದ್ದೀನಿ ರೀ. ಗಮನಕ್ಕೆ ತೊಗೊಂಬಂದಿನಿ, ಗಮನಕ್ಕೆ ಇಟ್ಟಿದ್ದೀನಿ. ಆಮೇಲೆ ಆ ಸಲ ಆಗಲೇ ಒಂದು 10 ನಿಮಿಷ ವಿಡಿಯೋ ಮಾಡಿದ್ವಿ, ಲೈವ್ ವಿಡಿಯೋ ಮಾಡಿದ್ವಿ. ಈಗ ಕೂಡ ನಿಮ್ಮ ಕೂಡ ಮಾತಾಡೋದನ್ನು ಲೈವ್ ವಿಡಿಯೋ ಆಗ್ತಾ ಇದ್ವಿ. ನಿಮ್ಮ ಕೂಡ ಮಾತಾಡೋದನ್ನು ವಿಡಿಯೋ ಆಗ್ತಾ ಇದೆ. ನಮ್ಮದು ನಾವೇನಿದ್ರು ಮುಚ್ಚುಮರಿಲ್ಲ, ಬಹಿರಂಗ ನಮ್ಮ ಸಾರ್ವಜನಿಕರಿಗೋಸ್ಕರ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ. ರೈತರಿಗೆ, ಬಡವರಿಗೆ, ಬಗ್ಗರಿಗೆ ಅನ್ಯಾಯ ಅಕ್ರಮ ಆಗಬಾರ್ದು, ಅವ್ರಿಗೆ ಮೋಸ ಆಗಬಾರ್ದು, ಅವ್ರ ಕೆಲಸಗಳು ಮಾಡಿಕೊಡೋ ಕರ್ತವ್ಯ ನಾವು ಕೇಳ್ತೀವಿ. ಅದು ನಿಮ್ಗೆ ಸಂಬಂಧ ಐತಿ. ಅಲ್ಲ, ನೀವು ಮಾಡೋ ಕೆಲಸ ನಾವು ಮಾಡೋದು ಹೇಳಿದ್ರು ಅವ್ರು ಬರ ನೀವೇ ನೋಡಿ ಕಾಣುತ್ತೆ ಪಾಪ. ಅವ್ರು ಬಂದ್ರೆ ನಿಮ್ಗೆ ಕಾಣಬಿಡ್ತಾರೆ. ಜೈ ಸಾಬ್ರದ್ದು ಇದು ಕರ್ತವ್ಯ. ಅವ್ರು ತೆಳಗಿದ್ದಂತ ಲೈನ್ ಮಾಡಿರ್ತಾರೆ ನೋಡ್ರಿ, ಅದೇನು ಲೈನ್ ಮಾಡಿ ನೋಡೋಗಲ್ಲ, ಲೈನ್ ನೋಡಿ ಸ್ವಲ್ಪ ತೊಂದರೆ ಐತೆ ಅಂದ್ರೆ ಕಟ್ ಮಾಡಿಬಿಡ್ಲಿ, ಅದನ್ನ ಸ್ವಲ್ಪ ತೆಗೆದು ಬಿಡಂತ ಅವ್ರು ಹೇಳ್ಬೇಕು. ಅವ್ರ ಕೆಲಸ ಅದು. ಈಗ ನಿಮ್ಮ ಕೆಲಸನೂ ನಿಮಗೆ ಸಂಬಂಧಪಟ್ಟದ್ದು. ಅವ್ರ ಕೆಲಸ ಅವ್ರು. ಈಗ ನೀವು ಮಾಡೋಕ್ಕಾಗಲ್ಲ, ಲೈನ್ ಕಟ್ ಮಾಡೋರು ನೀವಲ್ಲ, ನೀವು ಅವ್ರ ಗಮನಕ್ಕೆ ಇಡೋರು ಅಲ್ಲ. ನೀವು ಅವ್ರ ಗಮನಕ್ಕೆ ಇಡೋರು. ನೀವೇನಾಯ್ತಲ್ಲ ಲೆವೆಮ್ಗೆ ನಂಬರು ಅವು ಇವು ಏನಿರ್ತಾವಲ್ಲ ನಿಮ್ಮ ಕೆಲಸ ಸಂಬಂಧಪಟ್ಟು ಗಟರ ಸ್ವಚ್ಛ ಮಾಡೋವು, ರೋಡ್ ಸ್ವಚ್ಛ ಮಾಡೋವು, ಕಸ ಕಡ್ಡಿ ತೆಗೆಯೋದು, ಈ ಬೀದಿ ದೀಪದ್ದು, ಇದೆಲ್ಲ ನಿಮಗೆ ಪಂಚಾಯತಿಗೆ ಸಂಬಂಧಪಟ್ಟದ್ದು. ಇಂಥ ಕೆಲಸಗಳು ನೀವು ಮಾಡಿಸ್ಕೊಂಡು ಹೋಗ್ಬೇಕು. ಮಾಡಿಸ್ಕೊಂಡು ಹೋಗ್ಲಿಲ್ಲ ಇವತ್ತಿನ ದಿನದಲ್ಲಿ KRS ಪಕ್ಷದವರು ಈ ಕನಕಗಿರಿ ತಾಲೂಕದೊಳಗೆ ಮೂಲೆಯಲ್ಲಿ ಹಳ್ಳಿಯಲ್ಲಿ ಬರ್ತಾರೆ. ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗ್ರಿ. ನಿಮ್ಮ ಸಾಬ್ರಿಗೆ ಹೇಳಿ, ನಾನು 2 ಪಂಚಾಯತಿ ಮಾಡ್ತಾ ಇದ್ದಾರೆ, ಅಲ್ಲಿ ಉಳಿಯಾದ್ರ ಪಂಚಾಯತಿ ಒಂದು ಮಾಡ್ತಾ ಇದ್ದಾರೆ, ನಿಮ್ಮ ಪಂಚಾಯತಿ ಒಂದು ಮಾಡ್ತಾ ಇದ್ದಾರೆ. ನಮ್ಮ ಗಮನ ನಾವು ಅವ್ರ ಗಮನಕ್ಕೆ ಇದೀವಿ. ಈಗ ನೀವು ಮಾಡ್ತೀರಿ ಅಂತಂದಿರಲ್ಲ ಸರ್, ಹೇಳಿದ್ರಿ. ಈಗ ಲೈನ್ ಮಾಡ್ರಿ ಇಂಪಾರ್ಟೆಂಟ್ಲಿ ಇವತ್ತು ಲೈನ್ ಮಾಡ್ರಿ ಕರೆಸಿ ಆ ಲೈನ್ ತೆಗಿಸಿ ಹೋಗ್ಬಿಡ್ರಿ. ಮಳೆಗಾಲ ಟೈಮ್ ಬಗನ ರಾತ್ರಿಯಿಂದ ಹೊರದು ಬಿಟ್ಟು ಅಂದ್ರೆ ಅವಾಗ ನೀವು ಹೊಣೆಗಾರ ಆಗ್ತೀವಿ. ಮಕ್ಕಂತ ಗೊತ್ತಾಗ್ತವ್ರಿ ಲೈನ್ ಆಗಾಡ್ತದೆ, ಗೊತ್ತಾಗುತ್ತೆ. ನಾವು ನಿದ್ದೆ ಮಾಡಲ್ಲ, ಒಂದೊಂದ್ ಸತಿ ಹೊಡಾಗ್ತದೆ ಒಳಗೆ. ದಯವಿಟ್ಟು ಬೇಕಾಗಿತ್ತು ಸರ, ನಿಮ್ಮ ಅಧಿಕಾರಿಗಳಿಗೆ ಹೇಳ್ರಿ, ದಯವಿಟ್ಟು ಬಡವರು ಜೀವ ಉಳಿಸ್ ಅಂತ ಹೇಳ್ರಿ. ನಾಳೆ ಮಳೆಗಳು ಎದ್ದಾಗ ಲೈನ್ ಏನಾರು ಕಟ್ಟಾಗಿ ಅಡಿಯಲ್ಲಿ ಬಿತ್ತಪ್ಪ ಹೊರದು ಬಿತ್ತಪ್ಪ ಅಂತಂದ್ರೆ ಪಾಪ ಅವರು ಹಾಳಾಗಿ ಹೋಗ್ತಾರೆ ಅವ್ರ ಜೀವನ. ಹಾಗಾಗಿ ದಯವಿಟ್ಟು ಹೇಳ್ರಿ, ಇದನ್ನ ಆದಷ್ಟು ಬೇಗನೆ ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ. ಇವತ್ತು ಹೇಳಕತ್ತೀನಿ, ಇವತ್ತು ರಾತ್ರಿ ಅನ್ನೋದ್ರೆ ಸುಮಾರು ವರ್ಷದಿಂದ ಸಂಬ ಅಲ್ಲಿ ಐತಿ. ಮನೆ ಆಗೈತೆ ನೀವೆಲ್ಲ ಗೊತ್ತಾಗ್ತಾರೆ. ಈಗ ಮುಂದೆ ಇಲ್ಲಿ ಮನಿ ಒಂದು GPS ಮಾಡಿದ್ದಾರೆ, ನೀವೇ ಮಾಡ್ಕೊಂಡು ಹೋಗಿದ್ರಿ. GPS ಮಾಡ್ಕೊಂಡು ಹೋಗಿದ್ದೀರಿ, GPS ಆಗೈತಿ ಇದು. ಆದರೆ ಆ ಮನೆಗೆ ಈ ಮನೆಗೆ ಈ ಕಂಬ ಇಲ್ಲ ಅಂತ ಹೇಳ್ರಿ. ಇದು ನೀವಾದರೂ ನಿಮ್ಮ ಅಧಿಕಾರಿಗಳಾದ್ರೂ ಇದ್ರಾಗ ಹಿಂಗೆ ಬಾಳೆ ಮಾಡ್ತಾರ? ಇದು ಮ್ಯಾಲೆ ನಾಲ್ಕು ಹೋಗಿಂದ ಲೈನ್ ನಾಳೆ ಪ್ರಾಬ್ಲಮ್ ಅಲ್ಲ. ಹೌದಿಲ್ಲ ಸರ್?
ಹಾಗಾಗಿ ಇದು ಈ ಕಂಬ ತೆಗಿಯಕ್ಕೆ ಆಗ್ಲಿದ್ರೂ ಅವ್ರು ಏನು ತಿಪ್ಪಲ ಮಾಡ್ಕೊಂತಾರ ಆ ಲೈನ್ ಮಾತ್ರ ತೆಗಿ ಫಸ್ಟ್ ಅರ್ಜೆಂಟ್ ಅವ್ರ ಜೀವ ಉಳಿಸ್ರಿ. ಈ ಥರ ಹೇಳಿಗಾದ್ರೆ ಹನುಮಂತ ಪಾಲೇಕರ್ ಬಂದಿದ್ರಿ, ಕನಕಗಿರಿ KRS ಪಕ್ಷದ ತಾಲೂಕು ಉಪಾಧ್ಯಕ್ಷರು ಬಂದಿದ್ರು, ನಮ್ಮ ಗಮನಕ್ಕೆ ಹಿಂಗೆ ಎಟ್ಟು ಹೋಗ್ಯಾರ ಅಂತೇಳಿ ನಿಮ್ಮ ಅಧಿಕಾರಿಗಳಿಗೆ ಆಮೇಲೆ ನಿಮ್ಮ JE ಸಾಬ್ರಿಗೆ ಅವ್ರಿಗೆಲ್ಲ ಹೇಳಕ್ಕೆ. ಓಕೆ, ಅಷ್ಟು ಮಾಡಿರಿ ಆಯ್ತಾ.